ದೇವ್ರುಗಳು ವಾಸ ಮಾಡೋದಲ್ವಾ, ಅದಕ್ಕೇನೆ ಇಲ್ಲಿ ದೇವರುಗಳ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ಅದು ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ. ಶ್ರೀನಿವಾಸ್ ಅವರು ಎಲ್ಲ ಸೇರಿ ದೇವರ ಕಾರ್ಯಕ್ರಮ ಮಾಡಿದ್ರು, ಅದರಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳಿದ್ರು. ಕಳೆದ 19ನೇ ತಾರೀಕು ಇಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನಾನು ಕೂಡ ಅವತ್ತು ಬರ್ಬೇಕಾಗಿತ್ತು. ನನಗೆ ತಿರುಪತಿಯಲ್ಲಿ ಮಾನ್ಯ ಅಸ್ಸಾಂ ಗವರ್ನರ್ ಅವ್ರು ಬಂದಿದ್ರು. ಅವ್ರ ಜೊತೆಯಲ್ಲಿ ನಂದು ಕೂಡ ಅಲ್ಲಿ ದೇವರ ದರ್ಶನಕ್ಕೆ ಇದು ಏರ್ಪಾಟಾಗಿತ್ತು. ಅದರಿಂದ ಬಂದಿರ್ಲಿಕ್ಕಾಗಿಲ್ಲ. ಇವತ್ತು ಬಂದು ಎಲ್ಲ ನನ್ನ ಬಂಧುಗಳನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಒಂದು ಅವಕಾಶ, ಅದರಿಂದಾಗಿ ಇವತ್ತು ಬಂದಿದ್ದೆ. ಸರ್, ಇನ್ನು ಸಮುದಾಯವನ್ನ ನಿಮ್ಮ ಒಂದು ಪಕ್ಷದ ಕಡೆ ಏನಾದ್ರು ವಾಲಿಸುವಂತ ಪ್ರಯತ್ನ ಏನಾದ್ರು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದೀರಾ? ಯಾವ ಸಮುದಾಯವೂ ಯಾವ ಪಕ್ಷದ ಆಸ್ತಿ ಅಲ್ಲ. ಯಾರಿಗೆ ಯಾವ ಪಕ್ಷ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳೋದು. ರಾಜಕೀಯದಲ್ಲಿ ಭವಿಷ್ಯ ಇರೋರು ರಾಜಕೀಯ ಭವಿಷ್ಯಗಳನ್ನ ಅವರು ರೂಪಿಸ್ಕೊಳ್ಳಿಕ್ಕೆ ಅವರು ಸ್ವತಂತ್ರರಿರ್ತಾರೆ. ನನ್ನ ಸಮುದಾಯ ಯಾವುದೋ ಒಂದು ಪಕ್ಷಕ್ಕೆ ಇರಬೇಕು ಅಂತ ನಾನು ಬಯಸೋದಿಲ್ಲ. ಎಲ್ಲಾ ಪಕ್ಷದಲ್ಲೂ ನನ್ನ ಸಮುದಾಯದವರು ಇರಬೇಕು. ಎಲ್ಲಿ ಗೌರವ ಸಿಗ್ತದೋ ಅಲ್ಲಿರ್ಬೇಕು, ಎಲ್ಲಿ ಭವಿಷ್ಯ ಇರ್ತದೋ ಅಲ್ಲಿರ್ಬೇಕು. ನಮ್ಗೆ ಯಾರು ವೈರಿ, ಯಾವ ಪಕ್ಷಗಳು ನಮ್ಗೆ ಯಾರಿಗೂ ವೈರಿಗಳು ಅಲ್ಲ, ಅಥವಾ ನಾವು ಯಾವ ಪಕ್ಷದ ಗುಲಾಮರು ಅಲ್ಲ. ಸರ್, ಕೇಂದ್ರದಲ್ಲಿ ತುಂಬಾ ಮುಂಚೂಣಿಗೆ ಬಂದಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ ನೀಟ್ ಹಗರಣ. ಸೊ ಇದ್ರ ಬಗ್ಗೆ ಬಿಜೆಪಿ ಸರ್ಕಾರ ಯಾವ ನಿಲುವನ್ನ ತಾಳ್ತಾ ಇದೆ? ಈಗ ನಿಲುವನ್ನು ನೀವು ನೋಡಿದ್ದೀರಿ. ಅದೀಗ ಮುಗಿದ ಅಧ್ಯಾಯ. ಎಲ್ಲಾ ಕಡೆಯಲ್ಲೂ ಎಲ್ಲಾ ಕಾಲಘಟ್ಟದಲ್ಲೂ ಈ ರೀತಿ ಪ್ರಶ್ನೆ ಪತ್ರಿಕೆಗಳು ಹೊರಬಂದಿರತಕ್ಕಂಥದ್ದು ಗೊತ್ತಿದೆ. KPSCಯಲ್ಲಿ ಎಷ್ಟು ರಾದ್ದಂತಾಗಿ ನಿನ್ನೆ ಕೂಡ ದೊಡ್ಡ ಹಗರಣಗಳೇ ನಡೆದಿರೋದು ಹೊರಗಡೆ ಬಂದಿದೆ. ಪಶುವೈದ್ಯರ ಇದು ಡಾಕ್ಟರ್ಗಳ ನೇಮಕದಲ್ಲಿ 80 ಲಕ್ಷ ಅಡ್ವಾನ್ಸ್ ಆಗಿ ತಗೊಳ್ಳೋದು, 80 ಲಕ್ಷ ಇಂಥದ್ದು ಬಂದಿದ್ದು. ಸೊ ಅದರ ಬಗ್ಗೆನೂ ನಾವು ಇವತ್ತಿದ್ದೀವಿ. ಇಲ್ಲಿಂದ ಕೇಂದ್ರದವರೆಗೆ ಯಾವುದೇ ಈ ರೀತಿ ಸೋರಿಕೆಗಳಾದಾಗ ಇದು ಯುವಕರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಅವರ ಭವಿಷ್ಯದ ಜೊತೆಯಲ್ಲಿ ಆಟ ಆಡೋದು ಯಾರಿಗೂ ಕೂಡ ಇದು ಸರಿಯಾದ್ದಲ್ಲ. ಅದಕ್ಕೆ ಸೂಕ್ತ ಕ್ರಮಗಳನ್ನ ಎಲ್ಲಾ ಸರ್ಕಾರಗಳು ತೆಗೆದುಕೊಳ್ಬೇಕು. ಇವತ್ತು ಪಂಜಾಬ್ನಲ್ಲೂ ಕೂಡ ಅದೇ ರೀತಿ ಆಗಿದೆ. ಯುವಕರು ಅಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ಆದ್ರೆ ಒಂದು ವಿಪರ್ಯಾಸ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ ಲೀಕ್ ಆಗಿದ್ದು ನಿಜ. ಅದು ಮಂತ್ರಿಗಳು ಕ್ವಶನ್ ಪೇಪರ್ನ ಮಾಡೋದಿಲ್ಲ. ಅದಕ್ಕೂ ಕಮಿಟಿಗಳಿರ್ತವೆ. ಈ KPSC ಮಾಡಲ್ವೇ? KPSC ಮಾಡಿದ್ರೆ ನೇರವಾಗಿ ಸರ್ಕಾರ ಮಾಡ್ದಂಗ ಆಗಲ್ಲ, ಮಂತ್ರಿ ಮಾಡ್ದಂಗ ಆಗಲ್ಲ. ಆದ್ರೆ ಅವರ ಮೇಲೆ ಒಂದು ಕುತಂತ್ರ ಮಾಡಿ ಮೋದಿಯವರ ಸರ್ಕಾರದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ರು. ಅದರ ಫಲವಾಗಿ ಈ ಅಭ್ಯರ್ಥಿಗಳಂತದ್ದವರಾಗ್ಲಿ ವಿದ್ಯಾರ್ಥಿಗಳಂದವರಾಗ್ಲಿ ಮುಂಚೂಣಿ ನಾಯಕತ್ವ ಇರಲೇ ಇಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳು ಕೆಲವರನ್ನ ಮುಂದಿಟ್ಟು ಅನೇಕ ದೇಶದ್ರೋಹದ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದವ್ರನ್ನು ಕೂಡ ಅದರಲ್ಲಿ ಹೋರಾಟದಲ್ಲಿ ಧುಮುಕಿಸಿದ್ರು. ಮೋದಿಯವರಿಗೆ ಅರಿವಾಯ್ತು, ಇನ್ನೂ ದೊಡ್ಡ ಗಂಡಾಂತರವನ್ನ ತಂದು ಒಡ್ಲಿಕ್ಕೆ ಇವರು ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಇದನ್ನು ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ ಅಂತೇಳಿ ಅದಕ್ಕೆ ಒತ್ತಡಕ್ಕೆ ರಾಜೀನಾಮೆ ಕೊಡಿಸಲಾಗಿದೆ. ಅದರಿಂದ ಈಗ ಅದು ಮುಗಿದ ಅಧ್ಯಾಯ ಆಗಿದೆ. ಅದರದ್ದು ಪ್ರಶ್ನೆ ಇಲ್ಲ. ಇದು ಕರ್ನಾಟಕದಲ್ಲೂ ಅದೇ ಸಮಸ್ಯೆ ಈಗ ಉದ್ಭವ ಆಗಿದೆ. ಕರ್ನಾಟಕ ಸರ್ಕಾರ ಏನ್ ಮಾಡ್ತದೆ ನೋಡ್ಬೇಕು, ಅದನ್ನ CBI ಕೊಡ್ಬೇಕು ಅಂತೇಳಿ ನನ್ನ ಒತ್ತಾಯ ಇದೆ. ಸರ್, ಮಾಡೋರು ಯಾರು? ಯಾರಾದ್ರೂ ಮಾಡಿರ್ಬೇಕಲ್ಲ. ಯಾರು ಆರೋಪ ಮಾಡಿದವ್ರು ಯಾರು? ರಾಜಕಾರಣಿ. ರಾಜಕಾರಣ ಅಂತಂದ್ರೆ ಯಾರು? BJP ಅವರ, ಜನತಾದಳದವರ, ಕಾಂಗ್ರೆಸ್ನವರ? ಕಾಂಗ್ರೆಸ್ನವ್ರು. ನೋಡಿ, ಇಷ್ಟು ಲೇಟ್ ಮಾಡಿದ್ರಿ ನೀವು. ಕಾಂಗ್ರೆಸ್ನವರು ಮಾಡ್ಲಿಕ್ಕೆ ಕಾರಣ ಇದೆ. ಯಾಕೆಂದ್ರೆ ಎಲೆಕ್ಷನ್ ಕಮಿಷನ್ ಅನ್ನೋದು ಇದೆ ಅಂತ ದೇಶದಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ. ఎవరు చేస్తారా ఎలక్షన్ ಅಂತಂದ್ರೆ ఇంద్రం చేస్తుంది ಅನ್ನೋರು ಅಲ್ವಾ?
ಅಂದ್ರೆ ಕಾಂಗ್ರೆಸ್ಸೇ ಮಾಡ್ತದೆ ಅನ್ನೋ ಅರ್ಥ ಇತ್ತು. ಇವತ್ತೇನಿದೆ, ಎಲೆಕ್ಷನ್ ಕಮಿಷನ್ ಅನ್ನೋದು ಒಂದಿದೆ, ಚುನಾವಣೆಗಳನ್ನ ಅವ್ರು ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಯ್ತಾ. ಅಂದ್ಮೇಲೆ ಕಾಂಗ್ರೆಸ್ ಮಾಡ್ತಿತ್ತು ಈ ರೀತಿಯ ಕುತಂತ್ರಗಳನ್ನ, ಬಿಜೆಪಿ ಮಾಡ್ತಾ ಇದೆಯೋ. ಅದೊಂದು ಸ್ವತಂತ್ರ ಇದು ಸಂಸ್ಥೆ, ಅದು ಮಾಡ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನೀತಿ ಸಿದ್ಧಾಂತಗಳು ಮತ್ತು ಸಂವಿಧಾನದ ಅಡಿಯಲ್ಲಿ ಪ್ರತಿ 15-20 ವರ್ಷಗಳಿಗೊಮ್ಮೆ SIR ಆಗ್ಬೇಕು ಅನ್ನೋದು ಇದೆ. ಯಾಕೆ? ಅನೇಕರು ನಮ್ಮನ್ನ ಹಗಲಿ ಹೋಗಿರ್ತಾರೆ, ಅವರದು ಪಟ್ಟಿಯಲ್ಲಿ ಹೆಸರಿರುತ್ತೆ. ಅನೇಕರು ಶಿಫ್ಟ್ ಆಗಿಬಿಟ್ಟಿರ್ತಾರೆ, ಇಲ್ಲೂ ಇರುತ್ತೆ, ಮತ್ತೊಂದು ಕಡೆನೂ ಇರುತ್ತೆ. ಹೆಣ್ಣು ಮಕ್ಕಳನ್ನ ನಾವು ನಮ್ಮ ಮನೆಯಿಂದ ಇನ್ನೊಂದು ಮನೆಗೆ ಕೊಡೋದು ರೂಢಿ, ವಾಡಿಕೆ. ಅವ್ರದ್ದು ಇಲ್ಲೂ ಇರ್ತದೆ, ಮತ್ತೊಂದು ಮನೆಗೆ ಹೋದ ಮನೆಯಲ್ಲೂ ಇರ್ತದೆ. ಇವುಗಳ ಜೊತೆಗೆ ನುಸುಳುಕೋರದು ಎಲ್ಲಾ ಕಡೆಯಲ್ಲೂ ಮತ ಬ್ಯಾಂಕ್ ಆಗಿ ಮಾಡ್ಕೊಳ್ಳಿಕ್ಕೆ ಅಂತವರ ಹೆಸರುಗಳನ್ನ 3-4 ಕಡೆ ಸೇರಿಸಿರ್ತಾರೆ. ಇಂಥವುಗಳೆಲ್ಲವನ್ನು ತೆಗೀಬೇಕು ಅನ್ನೋದು ಉದ್ದೇಶ. ಅದು ಸಂವಿಧಾನದಲ್ಲಿ ಇರತಕ್ಕಂಥ ಅಧಿಕಾರ. ಅದನ್ನ ಬಳಕೆ ಮಾಡಿಕೊಂಡು ಎಲೆಕ್ಷನ್ ಕಮಿಷನ್ ಇದು ಆಗಾಗ್ಗೆ ಮಾಡ್ತಾರೆ, ಈ ಸಾರಿ ಮಾಡ್ತಿದ್ದಾರೆ. ಇದು ಹೊಸದೇನಲ್ಲ, ಸುಪ್ರೀಂ ಕೋರ್ಟ್ಗೂ ಎಷ್ಟೋ ಜನರು ಹೋದ್ರು, ಇದರಲ್ಲಿ ಯಾರ ಟಾರ್ಗೆಟ್ ಇರೋದಿಲ್ಲ. ಆದ್ರೆ ಹೇಳೋದು ಸರಿ ಇದೆ ಅವರು. ಯಾಕೆಂದ್ರೆ ಟಾರ್ಗೆಟ್ ಅವರು ನಮ್ಮ ವೋಟ್ ಬ್ಯಾಂಕು, ನಾವು 4 ಜನರನ್ನ ಸೇರಿಸಿಟ್ಟಿದ್ವಿ, ನಮ್ಗೆ ಅವರೆಲ್ಲ ವೋಟ್ ಹಾಕ್ತಿದ್ರು, ಮಂದಿ ಬಿಜೆಪಿನವ್ರು ಕೈ ಕೊಟ್ಬಿಟ್ರಲ್ಲ, ಅವ್ರನ್ನೆಲ್ಲ ತೆಗೆದಾಕ್ಬಿಟ್ಟು ಒಂದೇ ವೋಟ್ ಉಳಿತದೆ ಅಂತ. 93 ಲಕ್ಷ ವೋಟುಗಳು ವೆಸ್ಟ್ ಬೆಂಗಾಲ್ನಲ್ಲಿ ಹೋಯ್ತು. ನನ್ನ ವೋಟ್ ಇಲ್ಲ ಅಂತ ಯಾರು ಹೇಳಲೇ ಇಲ್ಲ. ಯಾಕಂದ್ರೆ ಅವ್ರ ವೋಟ್ ಇತ್ತು, 3 ಕಡೆ ಇದ್ದಿದ್ದು ಒಂದೇ ಕಡೆ ಉಳಿಯಿತು, 2 ಎಗರೋಯ್ತು. ಅಷ್ಟೇ ಆಗಿದ್ದೇ ಹೊರತು ಇದರಲ್ಲಿ ಏನೂ ಆಗೋದಿಲ್ಲ. ಒಂದು ಸಮಯ ನಾನು ಹೇಳ್ತೇನೆ, ನನ್ನ ವೋಟ್ ಏನಾದ್ರೂ ಹೋಯ್ತು ಅನ್ನೋರು ಯಾರಾದ್ರೂ ಅರ್ಜಿ ಕೊಟ್ಟು ಈಗಲೂ ಸೇರಿಸ್ಬೋದು, ಸೇರಿಸ್ಲಿ. ಯಾರ ಅಧಿಕಾರವನ್ನು, ಯಾರ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಿತ್ಕೊಳ್ಳೋದಿಲ್ಲ. ಅದು ಅಧಿಕಾರವನ್ನ, ಹಕ್ಕನ್ನ ಕೊಡ್ತದೆ ಹೊರತು ಕಿತ್ಕೊಳ್ಳೋದಿಲ್ಲ. ಆ ಕಾರಣದಿಂದ ಅಪಾದನೆ ಸಹಜವಾಗಿ ಕಾಂಗ್ರೆಸ್ನವರು ಮಾಡ್ತಾರೆ. ಯಾಕಂತಂದ್ರೆ ಬರೀ ಅದರಲ್ಲೇ ಬದುಕಿರೋದು, ಅವರು ಬದುಕಿ. ಸರ್, ಆದರ್ಶ ಕಾಂಗ್ರೆಸ್ನವರು ಎಲ್ಲರೂ ಯಾರ್ಯಾರು ದೇಣಿಗೆ ಕೊಟ್ಟಿದ್ರಲ್ಲ, ಅವರೆಲ್ಲ ಒತ್ತಾಯ ಮಾಡ್ಲಿ. ಬುಲ್ಡೋಸರ್ ನುಗ್ಗಿಸ್ಲಿ, ಬೇರೆ ಪೊಲೀಸ್ನ ನುಗ್ಗಿಸ್ಲಿ, ಏನೇ ಮಾಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಕಳ್ಳ ಯಾರಿದ್ರು ಕಳ್ಳನೇ. ಅವ್ರು ಬಿಜೆಪಿ ಅವರು ಇದ್ರು ಕಳ್ರೆ, ಜನತಾದಳದವ್ರು ಇದ್ರು ಕಳ್ರೆ, ಕಾಂಗ್ರೆಸ್ನವ್ರು ಇದ್ರು ಕಳ್ರೆ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಉಂಡಿಗೆ ₹1 ಹಾಕು ಅಂತಂದ್ರೆ ಹಾಕಲ್ಲ. ಆದ್ರೆ ನಮ್ ದುಡ್ಡುಗಳು ಕದ್ಬಿಟ್ಟಿದ್ದೀರಿ ಅಂತಾರಲ್ಲ, ಅವ್ರಿಗೆ ಹೇಳ್ರಿ, ಅವ್ರಿಗೆ ಎಷ್ಟು ಹಾಕವ್ರೆ ಅಂತ ಕೇಳಿ. ಮತ್ತೆ